ನಮಸ್ಕಾರ ರೀಪ್ಪ. ನಾನು ನಿಮ್ಮ ಬಿಜಾಪುರ ಹುಡುಗಿ ಬೆಂಗ್ರೆ ಬಂದು ಚಡ್ದಾಕಿ ಇವತ್ತು ಗೆಣಸಿನ ಹೋಳಿಗೆ ಮಾಡತ್ತೀನಿ ರೀ ಅಪ್ಪ. ಲಾಸ್ಟ್ ಟೈಮ್ ಶಿವರಾತ್ರಿಗೆ ಮಾಡಿದ್ದಲ್ಲ ಅದ ರೆಸಿಪಿ ಐತಿ, ಅದ ವಿಡಿಯೋ ಐತಿ. ಈಗ ಹಾಕಾತೀನಿ ನಾನು. ನೀವು ಭಾಳ ಜನ ಕೇಳಾತಿದ್ರಿ ನನಗೆ ರೆಸಿಪಿ ಕೊಡ್ರಿ ಅಂತೇಳಿ, ಅದಕ್ಕೆ ಇವಾಗ ಹಾಕಾತೀನಿ, ನೋಡ್ಕೊಂಬಿಡ್ರಿ. ಮತ್ತೇನು ಮಾಡ್ಬೇಕಂದ್ರೆ ನೀವು ನನಗೆ ಸಪೋರ್ಟ್ ಮಾಡೋಕೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೊಂದು ಗಂಟೆ ಅದ ಬೆಲ್ ಐಕಾನ್, ಅದ್ರ ಮೇಲೆ ಟಕ್ ಅಂತ ಕ್ಲಿಕ್ ಮಾಡಿರಿ. ನಂದು ಯಾವುದೇ ಹೊಸ ವಿಡಿಯೋ ಬಂದರೂ ನಿಮ್ಗೆ ಅಪ್ಡೇಟ್ ಆಗ್ತದೆ. ಮತ್ತು ಈ ವಿಡಿಯೋ ಮೇಲೆ ನೀವು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಭಾಳ ಇಂಪಾರ್ಟೆಂಟ್ ಅದ. ನಿಮ್ಮ ಒಂದು ಕಮೆಂಟಿಂದ ಶೇರಿಂದ ನಾನು ಫುಲ್ ಡೇ ಹ್ಯಾಪಿಯಾಗಿರ್ತೈತಿ. ಡಿಂಚಾಕ್ ಅಂಥೇಳಿ ಒಬ್ರಿಗೆ ಸಪೋರ್ಟ್ ಮಾಡೋಕೆ ಏನು ದುಡ್ಡು ಗಿಟ್ಟು ಬೇಕಾಗಿಲ್ಲ ರೀ ಅಪ್ಪ. ನಿಮ್ದೊಂದು ಪ್ರೀತಿಯಿಂದ ಒಂದು ನಿಮಿಷದ ಕೆಲಸ ಅದ, ಅದಷ್ಟು ನನಗೋಸ್ಕರ ಮಾಡ್ತೀರಂತೇಳಿ ನಾನು ಅನ್ಕೋತೀನಿ. ಅಷ್ಟು ಪ್ರೀತಿ ಅಂತೂ ನಾನು ಗಳಿಸ್ಕೊಂಡಿನಿ. ಮತ್ತೇನಂತಂದ್ರೆ ಗೆಣಸಿನ ಹೋಳ್ಗೆ ಮಾಡೋಕೆ ಫಸ್ಟ್ ಮಾರ್ಕೆಟಿಂದ ಗೆಣಸ್ ತರ್ಬೇಕ್ರಿ. ತಂದು ಮಸ್ತ್ ತೊಳೆದು ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕಿ ಒಂದು 3-4 ಸೀಟಿ ಬರಬೇಕು. ಮತ್ತು ಅಷ್ಟರಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಏನಂದ್ರೆ ಹಿಟ್ಟು ಗೋಧಿ ಹಿಟ್ಟು ಅಷ್ಟು ಜಿಗಿರಂಗಿಲ್ಲ, ಅದಕ್ಕೆ ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಹಿಟ್ಟು 50-50 ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ನೀರು, ಅರಿಶಿಣ, ಉಪ್ಪು ಹಾಕಿ ಮಸ್ತ್ ನಾದಬೇಕು. ಹಿಟ್ಟು ನಾದಿ ಅದಕ್ಕೊಂದು 10 ನಿಮಿಷ ಬಿಡಬೇಕು. ಅಷ್ಟರೊಳಗೆ ನಮ್ದು ಗೆಣಸು ರೆಡಿ ಆಗಿರ್ತೈತಿ. ಅದನ್ನು ಚೆಕ್ ಮಾಡಿರಿ, ಕುದ್ದೈತೇನಿಲ್ಲ ಅಂಥೇಳಿ ಚೆಕ್ ಮಾಡಿಬಿಟ್ಟು ಅದನ್ನೆಲ್ಲ ಸಿಪ್ಪಿ ಸುಲಿದು ಮಸ್ತ್ ಅದಕ್ಕೆ ಭಗೋಣಿ ಒಳಗೆ ಇಲ್ಲ ಅಂದ್ರೆ ಕುಕ್ಕರ್ ಒಳಗೆ ಯಾವ್ದಾರ ಪಾತ್ರೆ ಒಳಗೆ ತೊಗೊಂಡು ಸ್ಮ್ಯಾಶ್ ಮಾಡಿರಿ. ನೀವು ಮಿಕ್ಸರ್ ಯೂಸ್ ಮಾಡ್ತೀರಂದ್ರೆ ಮಿಕ್ಸರ್ ಯೂಸ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದ್ರೆ ಗಂಟು ಇರಬಾರ್ದು ನೋಡಿರಿ ಒಳಗೆ. ಒಟ್ಟು ನಾ ಮಿಕ್ಸರ್ ಏನೂ ಯೂಸ್ ಮಾಡಂಗಿಲ್ಲ. ನನ್ನ ಹತ್ರ ಅದಾವ ಮಿಕ್ಸರ್ ಅಂದರೂ ಯೂಸ್ ಮಾಡಂಗಿಲ್ಲ. ನನಗೆ ಕೈಯಿಂದಾನೇ ಮಾಡಿ ರೂಢಿ. ಸೊ ಹಂಗಾಗಿ ಅಲ್ಲೇ ಸ್ಮ್ಯಾಶ್ ಮಾಡಿ ಮಸ್ತ್ ಅದ್ರೊಳಗೆ ಗಂಟು ಇರಬಾರ್ದು, ಏನಿರಬಾರ್ದು. ಮತ್ತು ನಿಮ್ಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ಹಾಕೋರಿ. ಯಾಕಂತಂದ್ರೆ ಗೆಣಸು ಮೊದಲಿಂದಾನೇ ಸ್ವೀಟ್ ಇರ್ತಾವ್ರಿ. ನೀವು ಇನ್ನೂ ಅದ್ರೊಳಗೆ ಜಾಸ್ತಿ ಬೆಲ್ಲ ಹಾಕಕ್ಕೆ ಹೋದ್ರೆ ಹೋಳ್ಗೆ ತಿನ್ನೋಕ್ಕಾಗಂಗಿಲ್ಲ. 2 ತಿನ್ನೋರು ಒಂದೇ ತಿಂತಾರೆ, ಹಂಗೆ ಆಗ್ತಾವೆ ಹೋಳ್ಗೆ. ಸೊ ಅದನ್ನೆಲ್ಲ ರೆಡಿ ಸ್ಮೂತಾಗಿ ಮಸ್ತ್ ಸ್ಮ್ಯಾಶ್ ಮಾಡಿ ಮಸ್ತ್ ಹೂರ್ಣ ಮಾಡ್ಕೊರಿ. ಹೂರ್ಣ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ರೀ. ಹೋಳ್ಗೆ ಚಲೋ ಆಗ್ಬೇಕಂದ್ರೆ ಹೂರ್ಣ ಮತ್ತು ಹಿಟ್ಟು ಭಾಳ ಇಂಪಾರ್ಟೆಂಟ್ ಅದ. ಎರಡೂ ಅಷ್ಟು ಸ್ಮೂತ್ ಇರಬೇಕು ಅಂದ್ರೆ ಚಲೋ ಆಗ್ತಾವೆ. ನೋಡ್ರಿ ಇಲ್ಲಿ ಹಿಟ್ಟು ಹೆಂಗದ. ಇದಕ್ಕೆ ಹಿಟ್ಟು ತೆಗೆದು ಮತ್ತು ಲೊಳೆ ಏನು ಗುಂಡಿ ಏನಂತಾರೆ ಅದಕ್ಕೆ ಮಸ್ತ್ ರೌಂಡಂಗೆ ಮಾಡ್ಕೊಂಡು ಅದಕ್ಕೆ ಮಸ್ತ್ ಲಟಸ್ರಿ. ಈ ಹೋಳ್ಗೆ ಎಷ್ಟು ಈಸಿ ಅದ ಅಂತಂದ್ರೆ ನನಗೆ ಅಷ್ಟು ಈಸಿ ಅದ. ನಾ ಹಿಂಗೆ ನಿತ್ತಲೇ ಮಾಡಿಬಿಡ್ಬೋದು. ಒಂದು 20 ನಿಮಿಷದೊಳಗೆ ಹೋಳ್ಗೆ ಆದ್ರೂ ಯಪ್ಪ ಇವು ಏನು ಟೈಮಾಗಿ ಹಿಡಿಯಂಗಿಲ್ಲ ಇವಕ್ಕೆ. ಯಾಕಂತಂದ್ರೆ ಈ ಕಡೆ ಅರ್ಧ ತಾಸು ಹಿಟ್ಟು ಇಡುವಂಗೂ ಇಲ್ಲ, ಏನಿಲ್ಲ. ಒಂದು 20-30 ನಿಮಿಷದೊಳಗೆ ಆಗ್ಬಿಡ್ತಾವೆ. ಮತ್ತು ಎಷ್ಟು ಚಂದ ಲಟ್ಸಾತಾವ ನೋಡ್ರಿ ನೀವು. ಎಷ್ಟು ಚಂದ ಹೋಳ್ಗೆ ಆಗತ್ತಾವ ಅಂತಂದ್ರೆ ಏನು ಎಫರ್ಟ್ಸೇ ಇಲ್ಲ, ಹಂಗೆ ಆಗ್ಬಿಡ್ತು ನನಗೆ. ನಾನು ಹೋಳ್ಗೆದ್ರೊಳಗೆ ಭಾಳ ಎಕ್ಸ್ಪರ್ಟ್ ಅದೀನಿ. ನಮ್ಮ ಅಜ್ಜಿ ಕಲ್ಸ್ಯಾರಲ್ಲ, ನಮ್ಮ ಅಮ್ಮಾಗಿಮ್ಮ ಕಲ್ಸಿಲ್ಲ ನನಗೆ. ನಾನು ಎಲ್ಲ ನಮ್ಮ ಅಜ್ಜಿ ಹತ್ರ ನೋಡಿ ಕಲ್ಕೊಂಡಿದ್ದು ಎಲ್ಲ ಅವ್ರದ್ದು. ನಾ ಏನು ಅಡುಗೆ ಮಾಡ್ತೀನಿಲ್ಲ ಎಲ್ಲ ಅವರಿಂದನೇ ಕಲ್ತಿದ್ದು. ಮತ್ತು ಹೋಳ್ಗೆ ಹೆಂಗೆ ಉಬ್ಬಾತಾವ ನೋಡ್ರಿ, ಎಷ್ಟು ಮಸ್ತ್. ನಮಗೆ ಹೋಳ್ಗೆ ಮತ್ತು ಚಪಾತಿ ರೊಟ್ಟಿ ಉಬ್ಬುದು ಅಂದ್ರೆ ಒಂಥರ ಖುಷಿ. ಮತ್ತು ಎಷ್ಟು ಸಾಫ್ಟ್ ಆಗಿದ್ದು ಅಂದ್ರೆ ಹೋಳ್ಗೆ ಅಷ್ಟು ಸಾಫ್ಟ್ ಆಗಿದ್ದು. ಹಿಂಗೆ ಬಾಯಾಗಿಟ್ರೆ ಹಿಂಗೆ ಕರ್ಗಾತಿದ್ದು. ಹಾಲು ಜೊತೆ ತುಪ್ಪದ ಜೊತೆ ತಿನ್ನಿರಿ, ಟ್ರೈ ಮಾಡಿರಿ. ಹೆಲ್ದಿ ತಿನ್ನಿಸ್ರಿ, ನೀವು ತಿನ್ನಿರಿ. ಮತ್ತು ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ಅಪ್ಪ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡತ್ತೀನಿ. ಬಾಯ್.